ಬಂಟ್ವಾಳದಲ್ಲಿ ನಡೆದಿದ್ದ ಅಬ್ದುಲ್ ರಹೀಂ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮೃತ ರಹೀಂ ನಿವಾಸಕ್ಕೆ ಹಿಂದೂ ಮುಖಂಡರು ಭೇಟಿಯನ್ನ ಕೊಟ್ಟಿದ್ದಾರೆ. ಹಿಂದೂ ಮುಖಂಡರು ಭೇಟಿಯನ್ನ ಕೊಟ್ಟಿರುವಂಥದ್ದು ಅಬ್ದುಲ್ ರಹೀಂ ಮನೆಯವರಿಗೆ ಮುಖಂಡರು ಸಾಂತ್ವನವನ್ನ ತಿಳಿಸಿದ್ದಾರೆ. ಬಂಟ್ವಾಳ ತಾಲೂಕಿನ ಕೊಳತ್ತ ಮಜಲಿನ ನಿವಾಸಕ್ಕೆ ಭೇಟಿಯಾಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕೊಳತ್ತ ಮಜಲು ಮೃತ ರಹೀಂ ನಿವಾಸಕ್ಕೆ ಹಿಂದೂ ಮುಖಂಡರು ಭೇಟಿ ಕೊಟ್ಟಿದ್ದಾರೆ. ಇನ್ನು ರೆಹಮಾನ್ ತಂದೆ ಹಾಗೆ ಸಹೋದರರನ್ನ ಭೇಟಿಯಾಗಿ ಸಾಂತ್ವನ ನುಡಿದಿದ್ದಾರೆ. ಪ್ರಕಾಶ್ ಆಳ್ವ ನೇತೃತ್ವದ ತಂಡದಿಂದ ಭೇಟಿಯನ್ನ ಕೊಡಲಾಗಿದೆ. ಬಡಗಬೇಳೂರು ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯ ಪ್ರಕಾಶ್ ಆಳ್ವ ಭೇಟಿ ಕೊಟ್ಟಿರುವಂಥದ್ದು. ಇನ್ನು ಹತ್ಯೆ ಬಗ್ಗೆ ತೀವ್ರ ಶೋಕವನ್ನು ನಿಯೋಗ ವ್ಯಕ್ತಪಡಿಸಿದೆ. ಒಟ್ಟಾರೆಯಾಗಿ ಬಂಟ್ವಾಳದಲ್ಲಿ ನಡೆದಿದ್ದಂತಹ ಅಬ್ದುಲ್ ರಹೀಂ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಮೃತ ರಹೀಂ ನಿವಾಸಕ್ಕೆ ಹಿಂದೂ ಮುಖಂಡರು ಭೇಟಿ ಕೊಟ್ಟಿದ್ದಾರೆ. ಹಿಂದೂ ಮುಖಂಡ ಅರುಣ್ ಕುಮಾರ್ ಪೊತ್ತಿಲರನ್ನ ಗಡಿಪಾರು ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಗಡಿಪಾರಿಗೆ ಆದೇಶವನ್ನ ನೀಡಲಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಿಜೆಪಿಯ ಮುಖಂಡ ಇವರು. ಪುತ್ತಿಲ ಪರಿವಾರದ ಸಂಸ್ಥಾಪಕ ಅರುಣ್ ಕುಮಾರ್ ಪೊತ್ತಿಲ ಪುತ್ತೂರು ಉಪವಿಭಾಗದ ದಂಡಾಧಿಕಾರಿಯಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಇವರನ್ನ ಗಡಿಪಾರು ಮಾಡಲಾಗಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಶಹಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕಲಬುರಗಿ ಜಿಲ್ಲೆಗೆ ಗಡಿಪಾರನ್ನ ಮಾಡಲಾಗಿದೆ. ಜೂನ್ 6ರಂದು ವಿಚಾರಣೆಗೆ ಹಾಜರಾಗುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ವಿಚಾರಣೆಗೆ ತಪ್ಪದೆ ಹಾಜರಾಗುವಂತೆ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಹಾಗಾಗಿ ಹಿಂದೂ ಮುಖಂಡ ಅರುಣ್ ಕುಮಾರ್ ಪೊತ್ತಿಲರನ್ನ ಗಡಿಪಾರು ಮಾಡಲಾಗಿದೆ.